ಗತಿ ಅಂದರೆ ಏನು ಕಡಿದ್ರೆ ಸೈಕಿಯಾಟ್ರಿಸ್ಟು ಸೈಕಾಲಜಿಸ್ಟು, ಒಂದು ಪ್ರಾಣಿಗೆ ನೀವು ದಿನ ಹುಲ್ಲು ಕೊಟ್ಟು ಅದಕ್ಕೆ ನೀರು ಕೊಟ್ಟರೆ ನಿಮ್ಮ ಮಾನಸಿಕ ಸ್ಥಿತಿ ಸರಿ ಹೋಗುತ್ತಂತ, ತಲೆ ಸರಿ ಹೋಗುತ್ತಂತ. ಈಗ ನಮ್ಮಲ್ಲಿ ಕ್ಯಾರಿಯರ್ ಕೇಳೋರಿಲ್ಲ ಮನೆಯಲ್ಲಿ, ಕ್ಯಾರಿಯರ್ ಕೇಳೋರಿಲ್ಲ, ಮನುಷ್ಯನಿಗಿಲ್ಲ. ಆದರೆ ಪ್ರಾಣಿಗಳಿದಾವಲ್ಲ, ದನ, ಕರು, ನಾಯಿ, ಆ ಪ್ರಾಣಿಗಳಿಗೆ ಶುದ್ಧ ಪ್ರೇಮ ಇದೆ. ನನಗೆ ಪ್ರೇಮ ಇಲ್ಲ, ಪ್ರೇಮ ಅಂತ ಶುದ್ಧ ಪ್ರೇಮ ಅದು ಕಾಣ್ತಾ ಇದೆ ಪ್ರಾಣಿಗಳಲ್ಲಿ. ಆ ಶುದ್ಧ ಪ್ರೇಮ ನೋಡ್ಬೇಕಾದ್ರೆ ಗೋಶಾಲೆ ಬರ್ಬೇಕು, ಆಯ್ತಾ? ಇದ್ರೆ ಪ್ರೇಮ ಮನೆಯಲ್ಲಿಲ್ಲ, ರಸ್ತೆಯಲ್ಲಿಲ್ಲ, ಅಂಗಡಿಯಲ್ಲಿಲ್ಲ, ಆಫೀಸಲ್ಲಿಲ್ಲ. ಪ್ರೇಮ ಬರ್ಬೇಕು, ಗೋಶಾಲೆ ಬರ್ಬೇಕು. ಈಗಿನ ದನಗಳ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ನಮ್ಮ ಏನು ಹೇಳ್ತೇವೆ ಡೈರಿ, ಆ ಡೈರಿಯಲ್ಲಿ ದನಗಳನ್ನು ಚಿತ್ರಾನ್ನ ಮಾಡ್ತಾರೆ, ಚಿತ್ರಹಿಂಸೆ ಮಾಡ್ತಾರೆ, ಹಾರ್ಮೋನ್ ಕೊಡ್ತಾರೆ, ವರ್ಷಕ್ಕೆ ಕರು ಹಾಕೋ ಮಾಡ್ತಾರೆ, ಆಯ್ತಾ? ಕರುವನ್ನು ತಾಯಿ ಮುಂದೆ ಸಾಯಿಸ್ತಾರೆ. ಆ ದನವನ್ನು ಒಂದು 8-9 ವರ್ಷಕ್ಕೆ ಸಾಯಿ ಕಾಣೆ ಕಳಿಸ್ಬಿಡ್ತಾರೆ. ದನವನ್ನು ನಾವು ಪೂಜೆ ಮಾಡ್ತಾ ಇಲ್ಲ, ದನಕ್ಕೆ ಹಿಂಸೆ ಕೊಡ್ತಾ ಇದ್ದೇವೆ ಡೈರಿ ಇಂಡಸ್ಟ್ರಿ. ಈ ಲೇಖನ ಗೋಶಾಲೆಯಲ್ಲಿ ದನವನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಯಾವುದೇ ತೊಂದರೆ ಇಲ್ಲದೆ ಆ ದನವನ್ನು ಸುಖವಾಗಿ ನೋಡ್ಕೊಳ್ತಾರೆ. ಡೈರಿ ಇಂಡಸ್ಟ್ರಿಯಲ್ಲೂ ದನದ ಪ್ರಾಣ ಹಿಡ್ತಾ ಇದೆ. ಸೊ ದನ ಅನ್ನೋದು ಗೋಮಾತೆ ಅಂತ ಹೇಳ್ತೇವೆ ನಾವು. ಗೋಮಾತೆ ಅಂತ ಯಾಕೆ ಹೇಳ್ತೇವೆ? ಮಾತೆ ಯಾಕೆ? ತಾಯಿ ಹಾಲನ್ನು ಬೆಳೆದಿ, ತಾಯಿ ಹಾಲು ಕೊಟ್ಟು ನಿಲ್ಲಿಸಿದಾಗ ಗೋವಿನ ಹಾಲನ್ನ ಬೆಳೆಸಿ, ಅದು ತಾಯಿ ಒಂದು ಶಿನ. ಆದ್ರೆ ಗೋಮಾತೆ ಅನ್ನೋದಕ್ಕೆ ಇನ್ನೂ ಅರ್ಥ ಇದೆ. ಗೋಮಾತೆ ಅಂದ್ರೆ ಇಡೀ ನಮ್ಮ ವಿಶ್ವದ ಮಾತೆ ಅವಳು. ಯಾಕೆ? ದನದಿಂದ ಆ ಗೊಬ್ಬರ, ಕೃಷಿ, ಆ ಕೃಷಿಯಿಂದ ಸಮಾಜ, ಆ ದನದ ಹಾಲಿಂದ ಜೀವನ. ಸೊ ಇಡೀ ಸಮಾಜಕ್ಕೆ ತಾಯಿ ಒಂದು ದೃಷ್ಟಿಯಿಂದ. ಇನ್ನೊಂದು ದೃಷ್ಟಿಯಿಂದ ಗೋಮಾತೆ ಅಂದ್ರೆ ನಾವು ಬಹಳ ಜನ್ಮಗಳು ಮಾಡಿದ್ದೇವೆ, ಎಲ್ಲ ಪ್ರಾಣಿಗಳು, ಮಂಗ, ಪ್ರಾಣಿ, ಪಶು, ಪಕ್ಷಿ. ಮನುಷ್ಯ ಜನ್ಮ ಬರೋ ಮುಂಚೆ ಗೋ ಜನ್ಮ ತಗೊಂಡು ಬಂದಿದೆ.